ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಂದು ನನ್ನ ಮ್ಯಾರೇಜ್ ಫೋಟೋಸ್ಗಳಿಂದು ಆಗಿರುತ್ತೆ. ನನ್ನ ಆ್ಯನಿವರ್ಸರಿಗೆ ಈ ವ್ಲಾಗ್ನ ಹಾಕಬೇಕು ಅಂತ ತುಂಬ ದಿನಗಳ ಹಿಂದೆಯೇ ವಿಡಿಯೋ ಶೂಟ್ನ ಮಾಡ್ಕೊಂಡಿದ್ದೆ. ಎಡಿಟ್ ಎಲ್ಲ ಆಗಿತ್ತು, ಇನ್ನೂ ಟೈಮ್ ಇದೆ ಅಂತ ಕಂಪ್ಲೀಟ್ ಮಾಡ್ಕೊಂಡಿರಲಿಲ್ಲ. ಕೊನೆಗೆ ಆ್ಯನಿವರ್ಸರಿ ಬಂದೇ ಬಿಡ್ತು. ಹಾಗೆ ನಾನು ಕೂಡ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅದೇನೋ ಗಾದೆ ಹೇಳ್ತಾರಲ್ವ, ನಾಳೆ ಅನ್ನೋದು ಹಾಳು ಅಂತ, ಹಾಗೆ ಆಗಿಬಿಡ್ತು. ಹಾಗಾಗಿ ಈ ವಿಡಿಯೋನ ಆ್ಯನಿವರ್ಸರಿ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನನ್ನ ಹಸ್ಬೆಂಡ್ಗೆ. ನಮ್ಮ ಮ್ಯಾರೇಜ್ ಬಂದು ಲವ್ ಮ್ಯಾರೇಜು. ಹಾಗೆ ನಮ್ಮ ಮದುವೆಯಲ್ಲಿ ಏನೆಲ್ಲ ಶಾಸ್ತ್ರಗಳು ಏನೆಲ್ಲ ಆಯಿತು ಅನ್ನೋದು ಕಂಪ್ಲೀಟಾಗಿ ಇದರಲ್ಲಿ ತೋರಿಸ್ತೀನಿ, ನೋಡೋಣ ಬನ್ನಿ. ಸೊ ಫಸ್ಟ್ ಪೇಜ್ ಇದೆ ಅಂದರೆ ಫಸ್ಟು ಆಲ್ಬಮಲ್ಲಿ ಮೇಲೆ ಈ ಥರ ಹಾಕಿದ್ದಾರೆ. ಸೊ ನನ್ನ ಫೋಟೋನೇ ದೊಡ್ಡದಾಗಿ ಹಾಕಿದ್ದಾರೆ ಆ್ಯಂಡ್ ಈ ಕಡೆ ನಮ್ಮಿಬ್ಬರದ್ದು ಜೋಡಿ ಫೋಟೋನ ಹಾಕಿದ್ದಾರೆ. 13/11/2017 ನಮ್ಮ ಮದುವೆ ಆಗಿದ್ದು. 2015 ನಾವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಮ ಲವ್ ಆದಮೇಲೆ ಮನೇಲೆಲ್ಲ ಹೇಳಿ ಒಪ್ಪಿಸಿ ನಾವು ಮದುವೆ ಆಗಿದ್ದು. ಸೊ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬೋದು. ಫ್ರಂಟ್ ಪೇಜಲ್ಲಿ ನಮ್ಮದು ಇದು ನೈಟ್ ಫೋಟೋ ಮತ್ತು ಇದು ಮುಹೂರ್ತಮ್ ಲುಕ್ಕಿಂದು ಫೋಟೋಸ್ನ ಕೂಡ ಈ ರೀತಿ ಹಾಕಿದ್ದಾರೆ. ಸೊ ಇವಾಗ ಇದು ಹಸ್ಬೆಂಡ್ ಮನೆಯಿಂದ ಕಡೆಯಿಂದ ಫೋಟೋಸು. ಇಲ್ಲಿ ಬಂದು ಮನೆ ಹಸ್ಬೆಂಡ್ ಮನೆ ಹೊರಗಡೆ ಫೋಟೋ ಮತ್ತು ನೇಮ್ ಬೋರ್ಡು, ಹಾಗೆ ದೇವ್ರ ಮನೆ ಫೋಟೋ. ಮತ್ತು ಇಲ್ಲಿ ನಮ್ಮ ಕಡೆ ಶಾಸ್ತ್ರ ಪ್ರಕಾರ ಕಟ್ಟಿಂಗು ಶೇವಿಂಗು ಮದುವೆ ಹುಡುಗನಿಗೆ ಮದುವೆ ಟೈಮಲ್ಲಿ ಮಾಡ್ತಾರೆ, ಮನೆಗೆ ಬಂದು ಅದು ಒಂದು ಶಾಸ್ತ್ರ ಇದೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಅಕ್ಕಿ ಶಾಸ್ತ್ರಗಳನ್ನ ಮಾಡ್ಕೊತಾ ಇದ್ದಾರೆ. ನಾವು 2 days ಬಿಫೋರೇ ಮಾಡ್ಕೊಂಡಿದ್ವಿ, ಬಟ್ ಇವರು ಮದುವೆ ಹೊರಡೋ ದಿನ ಮಾಡ್ತಾಯಿದ್ದಾರೆ, ಗೊತ್ತಿಲ್ಲ ನನಗೆ. ಸೊ ಅವತ್ತು ಇದನ್ನು ಮಾಡಿಕೊಂಡು ನೆಕ್ಸ್ಟ್ ಹುಡುಗನಿಗೆ ಅರ್ಶಿನ ಎಲ್ಲ ಶಾಸ್ತ್ರಗಳನ್ನ ಮಾಡಿ ಸ್ನಾನನ ಮಾಡಿಸಿ ಹೊಸ ಬಟ್ಟೆಗಳನ್ನ ಉಡಿಸಿ ಎಲ್ಲ ಹಿರಿಯರ ಆಶೀರ್ವಾದಗಳನ್ನ ತಗೊಂಡು ನೆಕ್ಸ್ಟು ಅಲ್ಲಿಂದ ಚೌಟ್ರಿಗೆ ಹೊರಡೋದು. ಇವ್ರು ಬಂದು ಅವ್ರ ಸೋದ್ರ ಮಾವ, ಹಾಗೆ ಇವ್ರು ಬಂದು ನಮ್ಮ ಹಸ್ಬೆಂಡ್ ಅಕ್ಕ, ಇವರು ಅವ್ರ ತಂಗಿ. ಎಲ್ಲರ ಪರಿಚಯಗಳನ್ನ ಇದರಲ್ಲಿ ನಾನು ಮಾಡಿಕೊಡ್ತೇನೆ. ನೆಕ್ಸ್ಟ್ ಬಂದು ನಮ್ಮ ಮಾವನವರ ಅಪ್ಪಾಜಿ ಮತ್ತು ಅಮ್ಮ, ಇವರು ಅಂದರೆ ನಮಗೆ ಅಜ್ಜ ಅಜ್ಜಿ ಆಗ್ತಾರೆ. ಅದು ಆದಮೇಲೆ ನೆಕ್ಸ್ಟ್ ಇವ್ರು ಬಂದು ವಾರ್ಗಿತ್ತಿ ಆ್ಯಂಡ್ ಇವ್ರು ಬಂದು ನಾದಿನಿ. ಇವರು ದೊಡ್ಡ ನಾದಿನಿ, ಚಿಕ್ಕಮ್ಮ ಆಗ್ತಾರೆ. ಹಾಗೆ ಇಲ್ಲಿ ಅರ್ಶಿನ ಶಾಸ್ತ್ರಗಳ ಕೂಡ ನಡೆಸ್ತಾ ಇದ್ದಾರೆ. ಸೊ ಎಲ್ಲ ನೆಂಟರುಗಳೆಲ್ಲ ಬಂದಿರ್ತಾರಲ್ವ. ಗಂಡು ಮದುವೆ ಮನೆಗೆ ಹೊರಡೋಕ್ಕೂ ಮುಂಚೆ ಇಲ್ಲಿ ಮನೆಯಲ್ಲಿ ಚಿಕ್ಕ ಪುಟ್ಟ ಸಂಪ್ರದಾಯ ಶಾಸ್ತ್ರಗಳನ್ನ ಮಾಡ್ಕೊಳ್ತಾರೆ. ಮನೆಯಲ್ಲೇ ಅರ್ಶಿನ ಹಚ್ಚಿ ಅದು ನೀರು ಹೊಯ್ತಾರೆ. ನೀರು ಎಲ್ಲ ಆದಮೇಲೆ ಹೊಸ ಬಟ್ಟೆಗಳನ್ನ ಉಟ್ಟು ಎಲ್ಲರ ಆಶೀರ್ವಾದ ತಗೊಂಡು ಅಲ್ಲಿಂದ ನೆಕ್ಸ್ಟು ಚೌಟ್ರಿಗೆ ಹೋಗೋ ಒಂದು ಪದ್ಧತಿ ಇದೆ. ಸುಮಾರು ಜನ ನಿಮ್ಮ ಅತ್ತೆ ಮಾವನ್ನ ತೋರಿಸಿಲ್ಲ ಅಂತ ಕೇಳ್ತಾಯಿದ್ರು. ಇವರೇ ನಮ್ಮ ಅತ್ತೆ ಹಾಗೂ ಮಾವ. ಸೊ ಇಲ್ಲಿ ಎಲ್ಲರೂ ಕಳಸನ ಬೆಳಗಿ ಆರತಿನ ಮಾಡಿ ಆಶೀರ್ವಾದ ತಗೊಂಡು ಅಲ್ಲಿಂದ ಚೌಟ್ರಿಗೆ ಹೊರಡ್ತಾ ಇದ್ದಾರೆ. ಸೊ ಚೌಟ್ರಿಗೆ ಹೊರಡೋಕ್ಕೂ ಮುಂಚೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ಆಶೀರ್ವಾದ ತಗೊಂಡು ಹೋಗ್ತಾರೆ. ಆ್ಯಂಡ್ ಇವರು ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತಂತೆ, ಯಾರಿಗೋ ಆಕ್ಸಿಡೆಂಟ್ ಆಯಿತು. ಸೊ ಹಾಗಾಗಿ ಇವರು ಬೇಗ ಹೊರಡಲಿಲ್ಲ, ಸ್ವಲ್ಪ ಲೇಟಾಗಿ ಬಂದರು. ನಾವು ಇಲ್ಲಿಂದ ಶಿವಮೊಗ್ಗದಿಂದ ಸಾಗರಕ್ಕೆ ಬರಬೇಕಾಗಿತ್ತು. ಸಾಗರದಲ್ಲಿ ಇದ್ದಿದ್ದು ಮದುವೆ. ಅಲ್ಲಿಗೆ ಬರೋಷ್ಟೊತ್ತಿಗೆ 11 ಏನೋ ಆಗಿತ್ತು. ಸೊ ನಾವಲ್ಲಿ ನೈಟು ರಿಸೆಪ್ಷನ್ ಅಂತ ಮಾಡ್ಕೊಂಡಿದ್ವಿ. ಅಲ್ಲಿ ಚಿಕ್ಕದಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ಆ್ಯಂಡ್ ಅವ್ರಿಗೆ ಇಷ್ಟವಾದ ಸಾಂಗಲ್ಲಿ ನಾನು ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ಎಲ್ಲ ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೊಂಡಿದ್ವಿ. ಬಟ್ ಅವ್ರು ಬರೋದು ತುಂಬಾ ಲೇಟ್ ಆಯಿತು. ಹಾಗೆ ಅವ್ರು ಬರೋ ಅಷ್ಟೊತ್ತಿಗೆ ನಾವೇನು ಅಂದ್ಕೊಂಡಿದ್ವಿ ಅದನ್ನು ಕೂಡ ಮಾಡ್ಕೊಂಡ್ವಿ. ಇಲ್ಲಿ ಬಂದು ಇದು ಸಾಗರದಲ್ಲಿ ಬ್ರಾಸಂ ಕಲ್ಯಾಣ ಮಂಟಪ ಅಂತ, ಇಲ್ಲಿ ನಮ್ಮದು ಮದುವೆ ಆಗಿದ್ದು. ಮದುವೆ ಗಂಡನ್ನ ಸ್ಟೇಜ್ ಮೇಲೆ ನನ್ನ ತಮ್ಮ ಕರ್ಕೊಂಡು ಬರ್ತಾ ಇದ್ದಾನೆ. ಸೊ ನಮ್ಮ ಕಡೆ ಇನ್ನೊಂದು ನೈಟು ವಿಳ್ಯ ಶಾಸ್ತ್ರನ ಮಾಡ್ತಾರೆ. ಸೊ ನಮ್ಮೂರಲ್ಲಿ ಸ್ವಲ್ಪ ಜನ ಗೌಡ್ರುಗಳು ಅಂತ ಇರ್ತಾರೆ, ಹಾಗೆ ಗಂಡಿನ ಕಡೆಯಿಂದ ಸ್ವಲ್ಪ ಜನ ಗೌಡ್ರುಗಳು ಅಂತ ಬಂದಿರ್ತಾರೆ. ಆ ಕಡೆ ಈ ಕಡೆ ಕೂತ್ಕೊಂಡು ಮಧ್ಯೆ ನಮ್ಮ ಭಗೀರಥ ದೇವ್ರನ್ನ ಇಟ್ಟು ಅಲ್ಲಿ ವಿಳ್ಯ ಶಾಸ್ತ್ರನ ಮಾಡ್ತಾರೆ. ಈ ಕಡೆ ಬಂದು ಹುಡುಗನ ಕಡೆ ಗೌಡ್ರುಗಳು, ಹಾಗೆ ಆ ಕಡೆ ಹುಡುಗಿ ಕಡೆ ಗೌಡ್ರುಗಳೆಲ್ಲ ಕೂತ್ಕೊಂಡು ಸಮ್ಮುಖ ಮಾತನಾಡಿ, ಹಾಗೆ ಅಲ್ಲೊಂದು ಫಾರ್ಮಾಲಿಟೀಸ್ ಇರುತ್ತೆ. ಮದುವೆ ಒಂದು ರಿಜಿಸ್ಟರ್ ಅಂತ ನಮ್ಮ ಒಂದು ಸಮುದಾಯದಲ್ಲಿ ಮಾಡ್ಕೊಳ್ತಾರೆ. ಸೊ ಅಲ್ಲಿ ಹುಡುಗನ ತಂದೆ ಸಹಿ ಮತ್ತು ಅಲ್ಲಿನ ಗೌಡ್ರುಗಳ ಸಹಿ ಆಗಿರ್ಬೋದು, ಮತ್ತು ಹುಡುಗಿ ಮತ್ತು ಹುಡುಗನ ಹತ್ರನೂ ಕೂಡ ಸೈನ್ ಹಾಕ್ಸ್ಕೊತಾರೆ. ಮತ್ತು ಅವರಿಗೆ ಒಂದು ಮದುವೆದೊಂದು ಕಾರ್ಡ್ ಥರ ಕೊಡ್ತಾರೆ. ಈ ರೀತಿ ರಿಜಿಸ್ಟ್ರ್ ಅಂತ ನಮ್ಮ ಕಡೆ ಆಗಿರುತ್ತೆ. ಸೊ ಮುಂದೆ ಏನೇ ಒಂದು ಪ್ರಾಬ್ಲಮ್ ಆದರೂ ಇಂತಿಂಥವ್ರು ಸಾಕ್ಷಿಗೆ ಇದ್ದರು ಅಂತ ಹೇಳೋದಕ್ಕೆ. ಸೊ ಇವ್ರು ಬಂದು ನನ್ನ ಬೆಸ್ಟ್ ಫ್ರೆಂಡ್ ಮೇಘ ಆ್ಯಂಡ್ ಸುಷ್ಮಾ.
ಹಾಗೆ ನೈಟು ಅವರು ಹುಡುಗನ ಮನೆ ಕಡೆಯವರು ಬರೋದು ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಸೊ ನಾವು ಫೋಟೋಸ್ಗಳನ್ನ ನಂದು ಕೆಲವೊಂದು ಫೋಟೋಸ್ಗಳನ್ನ ತೆಗೆಸ್ಕೊಂಡ್ವಿ. ಹುಡುಗನ ಮನೆಯವರು ಬಂದು ಎಲ್ಲ ವಿಳ್ಯ ಶಾಸ್ತ್ರ ಎಲ್ಲ ಆದಮೇಲೆ ಸುಮಾರು ಲೇಟ್ ಆಗಿತ್ತು. ಸೊ ರಿಸೆಪ್ಷನ್ ಅಂತೆಲ್ಲ ಏನೂ ಮಾಡಿಲ್ಲ. ಹಾಗೆ ಸ್ವಲ್ಪ ಫೋಟೋಸ್ಗಳನ್ನ ತೆಗೆಸ್ಕೊಂಡು ನಮ್ಮದು ಶಾಸ್ತ್ರಗಳು ಸ್ಟಾರ್ಟ್ ಮಾಡಿದ್ರು. ನೈಟ್ ಫುಲ್ಲು ಮಾರ್ನಿಂಗ್ ತನಕನೂ ಶಾಸ್ತ್ರಗಳು ಹಸೆ ಬರ್ದು ಅದ್ರ ಮೇಲೆ ಹುಡುಗ ಹುಡುಗಿನ ಕೂರಿಸಿ ನೈಟ್ ಫುಲ್ಲು ಅರಿಶಿನ ಶಾಸ್ತ್ರನ ಮಾಡ್ತಾರೆ. ಈ ರೀತಿ ಹಸೆನ ಕ್ಯೂಟಾಗಿ ಬರೀತಾರೆ. ಇಲ್ಲಿ ಹುಡುಗ ಹಾಗೆ ಒಂದು ಕಡೆ ಹುಡುಗಿನ ಕೂರಿಸೋದಕ್ಕೆ. ಸೊ ಇದನ್ನು ಒಂದು ಹಾಡು ಹೇಳ್ಕೊತ ಅದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ನಮಗೆ ಸ್ವಲ್ಪ ರೆಸ್ಟ್ ಇರುತ್ತೆ. ಅಂದರೆ ನಾವು ನೈಟ್ ಹಾಕ್ಕೊಂಡಿರೋ ಡ್ರೆಸ್ಸನ್ನು ತೆಗ್ದು ನಾರ್ಮಲ್ ಹಳದಿ ಶಾಸ್ತ್ರಕ್ಕೆ ಅಂತ ಒಂದು ಸಿಂಪಲ್ ಸೀರೆನ ಉಟ್ಕೊಂಡು ಬರ್ತೀವಿ. ಇವಾಗೆಲ್ಲ ಅದೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ. ಯೆಲ್ಲೋ ಕಲರೇ ಹಾಕ್ಕೊಂಡು ಅದಕ್ಕೆ ಫ್ಲವರ್ಸಿಂದು ಜ್ಯುವೆಲ್ರಿ ಆ ಥರ ಎಲ್ಲ. ಬಟ್ ನಮ್ಮ ಮದುವೆ ಟೈಮಲ್ಲಿ ಅದೆಲ್ಲ ಏನೂ ಟ್ರೆಂಡ್ ಇರಲಿಲ್ಲ. ಅವಾಗೂ ಗೊತ್ತಿರಲಿಲ್ಲ ನಮಗೆ. ಸೊ ಇವಾಗಿನ ಮದುವೆಗಳನ್ನೆಲ್ಲ ನೋಡಿದಾಗ ನನಗೂ ಹಾಗೆ ಫೀಲ್ ಆಗುತ್ತೆ. ಸೊ ನಮ್ಮ ಮದುವೆಯಲ್ಲೂ ನಾವು ಈ ರೀತಿ ಮಾಡ್ಕೊಳ್ಬೋದಾಗಿತ್ತಲ್ವ ಅಂತ. ಆ್ಯಂಡ್ ಓಕೆ, ಇವಾಗ ಟ್ರೆಂಡ್ ಬಂದಿರೋದು ಬೇರೆ, ಆವಾಗಿನ ಟ್ರೆಂಡ್ಗಳೇ ಬೇರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಬಂದು ಕೈಗೆ, ಕಾಲಿಗೆ, ಮುಖಕ್ಕೆ ಅರಿಶಿನ ಹಚ್ತಾರೆ. ಈ ಅರಿಶಿನ ಹಚ್ಚಿದ ಮೇಲೆ ಮದುಮಕ್ಕಳಿಗೆ ಇನ್ನೊಂದು ಥರ ಕಳೆ ಬರುತ್ತೆ ಸ್ಪೆಷಲ್ಲಾಗಿ. ಸೊ ಎಲ್ಲರೂ ನಿದ್ದೆ ಎಲ್ಲ ಬಿಟ್ಟು ಕೂತ್ಕೊಂಡು ಅರಿಶಿನ ಹಚ್ತಾಯಿದ್ರು. ಆ್ಯಂಡ್ ಈ ಅಜ್ಜಿ ಮಾತ್ರ ತುಂಬಾ ಜೋರಿತ್ತು. ತುಂಬಾ ಶಾಸ್ತ್ರಗಳಲ್ಲಿ ತುಂಬಾ ಎತ್ತಿದ ಕೈ ಅಂತ ಹೇಳ್ಬೋದು. ಇಲ್ಲಿ ಬಂದು ಎಲ್ಲ ಹಳೆ ಕಾಲದ ಪದ್ಧತಿ, ಬೀಸೋ ಕಲ್ಲಾಗಿರ್ಬೋದು, ಕುಟ್ಟೋ ಕೋಲು, ಪ್ರತಿಯೊಂದು ಅದರಲ್ಲೂ ಎಲ್ಲ ಶಾಸ್ತ್ರಗಳನ್ನ ಮಾಡಿಸಿದ್ರು. ತುಂಬಾ ಎಲ್ಲ ಶಾಸ್ತ್ರಗಳಿಂದ ಮಾಡಿದ್ದು. ಆ್ಯಂಡ್ ಅರಿಶಿನ ಹಚ್ಕೊಂಡು ಫುಲ್ ಫೇಸ್ ಎಲ್ಲ ಮಾರ್ನಿಂಗ್ ಮೇಕಪ್ಪಿಗೆ ಅದು ಸೆಟಲ್ ಆಗಲೇ ಇಲ್ಲ. ನೈಟ್ ಅರಿಶಿನ ಹಚ್ಚಿದ್ರೆ ಮಾರ್ನಿಂಗ್ ಮೇಕಪ್ಪು ಇದಕ್ಕೂ ಅದಕ್ಕೂ ಕಲರ್ ಎಕ್ಸ್ಚೇಂಜ್ ಆಗಿ ಬೂದಿ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ಕೂಡ ಈ ರೀತಿ ಅಕ್ಕಿ ಹಾಕೋದೆಲ್ಲ ಫೋಟೋಸ್ಗಳು ಕೂಡ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ನಮ್ಮ ಜೊತೆಗೆ ಫೋಟೋಗ್ರಾಫರ್ಗೂ ಕೂಡ ನಿದ್ದೆ ಇರಲ್ಲ ನೈಟೆಲ್ಲ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಮಾರ್ನಿಂಗು ಸುರ್ಗಿ ನೀರಂತ ಹಾಕ್ತಾರೆ. ಗಂಗೆ ಪೂಜೆ ಮಾಡ್ಕೊಂಡು ಬಂದು ನಮ್ಮನ್ನು ಹೊರಗಡೆ ಕೂರಿಸಿ ಅಲ್ಲಿ ಆ ನೀರನ್ನು ನಮಗೆ ಹಾಕ್ತಾರೆ. ಸೊ ಅದು ಬಂದು ಅದು ಒಂದು ಶಾಸ್ತ್ರ ಆಗಿರುತ್ತೆ. ನೆಕ್ಸ್ಟ್ ಅರಿಶಿನ ಹಚ್ಬೇಕಾರೆ ಇಲ್ಲಿ ಹುಡುಗನಿಗೆ ಹುಡುಗಿ ತಂಗಿ, ಹುಡುಗಿಗೆ ಹುಡುಗಿ ತಂಗಿ ಆ ಥರನ ಕೂರಿಸ್ತಾರೆ. ಅವ್ರಿಗೂ ಅರಿಶಿನ ಶಾಸ್ತ್ರನ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದು ಸುರ್ಗಿ ನೀರು, ಗಂಗೆ ಪೂಜೆ ಮಾಡ್ಕೊಂಡು ಬಂದಿರ್ತಾರಲ್ವ ಅದನ್ನು 4 ಸುತ್ತಲೂ ಇಟ್ಟು ಅದಕ್ಕೆ ಈ ರೀತಿ ನೂಲಿಂದ ಲಾಕ್ ಮಾಡಿ ಮಧ್ಯೆ ನಮ್ಮನ್ನು ಕೂರಿಸಿ ನೀರನ್ನು ಹಾಕ್ತಾರೆ. ಸುರ್ಗಿ ನೀರು ಹಾಕಿದ್ಮೇಲೆ ಮದುಮಕ್ಕಳು ಒಂದು ಮೈ ಬರುತ್ತೆ, ಚೆನ್ನಾಗಾಗ್ತಾರೆ ಅಂತ ಹೇಳ್ತಾರಲ್ವ. ಸೊ ಹಾಗೆ ಆಮೇಲೆ ಸುರ್ಗೆ ನೀರು ಹಾಕಿದ್ಮೇಲೆ ಅವ್ರದ್ದೊಂಥರ ಹಸಿ ಮೈ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಎಲ್ಲೂ ಆಚೆ 1 ಮಂತ್ವರೆಗೂ ಎಲ್ಲೂ ಆಚೆ ಎಲ್ಲ ಕಳಿಸೋದಿಲ್ಲ. ಸೊ ಈ ರೀತಿ ಇದೆಲ್ಲ ಆದಮೇಲೆ ನಮಗೆ ರೂಮಿಗೆ ಕಳಿಸ್ತಾರೆ ಮುಹೂರ್ತಕ್ಕೆ ರೆಡಿ ಆಗೋಕ್ಕೆ. ಬಟ್ ಅವಾಗೆಲ್ಲ ಸ್ನಾನ ಮಾಡ್ತಿದ್ರಂತೆ. ನನಗೆ ಸ್ನಾನ ಮಾಡೋಂಗಿಲ್ಲ, ಇದಿಷ್ಟೇ ಸ್ನಾನ, ಹಾಗೆ ರೆಡಿ ಆಗಬೇಕು ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ ಯಾರ್ದು ಮದುವೆಗಳನ್ನೆಲ್ಲ ನೋಡ್ಕೊಂಡಿರಲಿಲ್ಲ. ನಮ್ಮ ಅಕ್ಕ ತಂಗಿ ಆ ಥರ ಎಲ್ಲ ನಮ್ಮದೇ ರೆಡಿ ಆಗೋದು, ಮಲ್ಕೊಳ್ಳೋದು, ಮಾರ್ನಿಂಗ್ ಬರೋದು ಆಗಿರ್ತಿತ್ತು. ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡಿರಲಿಲ್ಲ. ಸೊ ನಾನು ನೀಟಾಗಿ ಫೇಸ್ ವಾಶ್ ಆದರೂ ಮಾಡ್ಕೊಳ್ಬೋದಾಗಿತ್ತು ಅಂತ ಅನಿಸ್ತು. ಅವರೆಲ್ಲ ಸ್ನಾನ ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ, ನನಗೂ ಹೌದೇನೋ ಅಂತ ಹೆದರ್ಕೊಂಡು ನಾನು ಸ್ನಾನನೇ ಮಾಡಿರಲಿಲ್ಲ. ಹಾಗೆ ನೈಟ್ ನಾನು ಮೆಸ್ಸಿ ಬನ್ ಹಾಕ್ಸ್ಕೊಂಡಿದ್ದೆ. ಅದಕ್ಕೆ ಸಿಕ್ಕಾಪಟ್ಟೆ ಹೇರ್ ಪಿನ್ ಹಾಕಿದ್ರು. ಮಾರ್ನಿಂಗಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ಅದೊಂಥರ ಕಾಮಿಡಿ ಆಗಿತ್ತು ಅದು ಹೇರ್ ಪಿನ್ ತೆಗಿಯೋದ್ರ ಜೊತೆಗೆ. ಸ್ನಾನ ಎಲ್ಲ ಆದಮೇಲೆ ಹುಡುಗನ ತಂಗಿ ಬಟ್ಟೆ ಹುಡುಗನಿಗೆ, ಹುಡುಗನ ಬಟ್ಟೆ ಹುಡುಗನ ತಂಗಿಗೆ ಆ ಥರ ಎಕ್ಸ್ಚೇಂಜ್ ಮಾಡಿ ಈ ರೀತಿ ಕೊಟ್ಟಿದ್ದರು. ನೆಕ್ಸ್ಟು ಓಕ್ಳಿ ಮಾಡ್ತಾರೆ. ಓಕ್ಳಿ ಸಾಮಾನ್ಯವಾಗಿ ಎಲ್ಲ ಮದುಮಕ್ಕಳಿಗೂ ಮಾಡೇ ಮಾಡ್ತಾರೆ. ಅದಾದಮೇಲೆ ಒಂದು ಕಾಯಿನ ನಿವಾಳಿಸಿ ಹೊಡಿತಾರೆ. ನೆಕ್ಸ್ಟು ನಮಗೆ ಮುಹೂರ್ತಕ್ಕೆ ರೆಡಿಯಾಗಿ ಅಂತ ಕಳಿಸ್ತಾರೆ. ನೆಕ್ಸ್ಟು ನಾನು ಬೇಗ ಬಂದು ಮುಹೂರ್ತಕ್ಕೆ ನನಗೆ ಮೇಕಪ್ ಆರ್ಟಿಸ್ಟ್ ಅಲ್ಲೇ ಬಂದಿದ್ದರು. ಅವರು ಎಲ್ಲ ರೆಡಿ ಮಾಡ್ಕೊಂಡು ಬೇಗ ರೆಡಿ ಮಾಡಿಸಿದ್ರು. ಇಲ್ಲಿ ಹುಡುಗ ಕೂಡ ರೆಡಿಯಾಗಿದ್ದಾರೆ. ಬಾಸಿಂಗನ ಕಟ್ಟೋ ಶಾಸ್ತ್ರನ ಮಾಡ್ತಾಯಿದ್ರು. ನಮ್ಮ ಕಡೆ ಈ ರೀತಿ ಈ ಬಾಸಿಂಗ ನೋಡಿದಾಗೆಲ್ಲ ನಂಗೆ ತುಂಬ ನಗು ಬರೋದು. ಅದೊಂಥರ ತೇರು ಥರ ಇತ್ತು, ಅಷ್ಟು ದೊಡ್ಡ ಬಾಸಿಂಗ ನಮ್ಮ ಕಡೆ. ಆ್ಯಂಡ್ ಈ ಥರ ಬಾಸಿಂಗನ ಕಟ್ಟಿ ನೆಕ್ಸ್ಟು ಎಲ್ಲರೂ ಅದಕ್ಕೆ ಕಳಸ ಆರತಿ ಮಾಡಿ ಎಲ್ಲರ ಆಶೀರ್ವಾದ ಕೂಡ ತೊಗೊತಾರೆ. ಮತ್ತು ತಂದೆ ತಾಯಿದಿ ಅಣ್ಣಂದು ಎಲ್ಲರ ಆಶೀರ್ವಾದನ ತೊಗೊತಾರೆ. ಅದಾದಮೇಲೆ ಇವರಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ತಾಳಿ ಕೊಣಿಸೋ ಶಾಸ್ತ್ರಕ್ಕೆ ಅಂತ. ನೆಕ್ಸ್ಟು ಇಲ್ಲಿ ಕಚ್ಚೆ ಪಂಜೆ, ಜೋಡಿ ಪಂಜೆನ ಉಡಿಸ್ತಾರೆ. ಇದು ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ತಾಳಿ ಎಲ್ಲ ಕೊಣಿಸಿ ಅಲ್ಲಿಂದ ಬಂದ ಮೇಲೆ ಹುಡುಗನ್ನ
ಕಾಲು ತೊಳೆದು ನಾವು ಚೌಟ್ರಿ ಒಳಗೆ ಕರ್ಕೊಂಡು ಬರಬೇಕು. ಇಲ್ಲಿ ಗಂಡಿಂದು ಬಾಸಿಂಗ ಕಟ್ಟೆ ಆದಮೇಲೆ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸಿದ್ಮೇಲೆ ನನಗೆ ಬಂದು ಸೋದ್ರ ಮಾವ ಕರ್ಕೊಂಡು ಬಂದು ಬಾಸಿಂಗನ ಕಟ್ತಾರೆ. ಈ ನನ್ನ ಬಾಸಿಂಗ ಒಂಥರ ಟೋಪಿ ಥರ ಇದೆ. ನಾನು ನೈಟ್ ಇದನ್ನು ನೋಡಿದ ತಕ್ಷಣ ನನಗೆ ಒಂಥರ ಅನಿಸ್ಬಿಡ್ತು, ಯಪ್ಪ ಈ ಥರ ಬಾಸಿಂಗ ಹಾಕ್ಕೊಳ್ಬೇಕಾ, ನಾವು ಮೊಗ್ಗಿನ ಜಡೆ ನಾವು ಏನು ಹಾಕ್ಕೊಂಡಿದ್ದು ಅದು ಯೂಸ್ ಇಲ್ಲ, ಆ ಥರ ಒಂಥರ ತುಂಬ ವಿಚಿತ್ರವಾಗಿತ್ತು. ನಾನು ಅದನ್ನು ಹಾಕ್ಕೊಳ್ಳೇಬೇಕು ಆಪ್ಷನ್ ಎಲ್ಲ. ನೆಕ್ಸ್ಟ್ ಬಂದು ನನ್ನ ಜೊತೆ ಅರಿಶಿನ ಶಾಸ್ತ್ರಕ್ಕೆ ನನ್ನ ತಂಗಿ ಕೂತಿರ್ತಾಳಲ್ವ, ಅವಳು ಗಂಡಿನ ಪಾದ ಪೂಜೆನ ಮಾಡಬೇಕು. ಆ ರೀತಿ ಪೂಜೆನೆಲ್ಲ ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇದಾದಮೇಲೆ ಇಲ್ಲಿ ವಾಚು ಮತ್ತು ಚಪ್ಪಲನ್ನ ಕೊಡೋ ಒಂದು ಶಾಸ್ತ್ರ ಇದೆ. ಅದನ್ನು ಕೊಟ್ಟರೆ ಹುಡುಗನ್ನ ಮದುವೆ ಮನೆ ಒಳಗೆ ಕಳಿಸೋದು ಅಂತ ಅಲ್ಲಿ ಕೂಡ ಕಿರಿಕ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ವಾಚು ಚಪ್ಪಲ್ ಕೊಟ್ಟು ಚೈನ್ ಸರನ ಹಾಕಿ ಇದನ್ನೆಲ್ಲ ಶಾಸ್ತ್ರಗಳು ಅಲ್ಲೂ ಏನೋ ಮಾಡ್ತಾರೆ. ಅದಾದಮೇಲೆ ಅವ್ರನ್ನ ಮದುವೆ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ. ಇಲ್ಲಿ ನನ್ನ ಸೋದರ ಮಾವರು ಇವರಿಬ್ಬರು ನಮ್ಮ ಮಾವ ಅಮ್ಮನ ತಮ್ಮರು, ಇವ್ರು ಕೂಡ ಕರ್ಕೊಂಡೋಗಿ ಅದೊಂದು ಪರ್ದೆ ಇಲ್ಲಿ ಆ ಕಡೆ ಈ ಕಡೆ ನಿಲ್ಲಿಸಿರ್ತಾರೆ. ನಮಗೆ ಏನೋ ಒಂದು ಕೊಟ್ಟಿರ್ತಾರೆ ಭಟ್ರು. ಪರದೆ ತೆಗೆದ ತಕ್ಷಣ ಯಾರು ಕೆನ್ನೆಗೆ ಫಸ್ಟ್ ಹಚ್ತಾರೋ ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂತ ಆಗಿತ್ತು. ಸೊ ನಾನೇ ಫಸ್ಟ್ ಹಚ್ಚಿದ್ದು. ಅದಾದಮೇಲೆ ಹೂವಿನ ಹಾರ ಎಲ್ಲ ಕೊಟ್ಟು ಫೋಟೋಸ್ಗಳು ಎಲ್ಲ ತೆಗೆಸಿ ಹಾಗೆ ನೆಕ್ಸ್ಟು ಕೈಗೆ ಒಂದು ಕಂಕಣನ ಕಟ್ಟುತ್ತಾರೆ. ನನಗೆ ಹುಡುಗನಿಗೆ ಕಟ್ಟೋದಕ್ಕೆ, ಹುಡುಗ ನನಗೆ ಕಟ್ಟೋದಕ್ಕೆ ಹೇಳಿದರು. ಆ ಕಂಕಣನ ನಾವು 11 ದಿವಸದವರೆಗೂ ತೆಗಿಯೋ ಹಾಗಿಲ್ಲ, ಕೈಯಲ್ಲೇ ಇರಬೇಕು ಅಂತ ಹೇಳಿದರು. ಈ ನೆಕ್ಸ್ಟ್ ಎಲ್ಲ ಆದಮೇಲೆ ಅಪ್ಪ ಅಮ್ಮ ದಾರೆ ಎರಿತಾ ಇದ್ದಾರೆ ನನಗೆ. ಆ್ಯಂಡ್ ಅಲ್ಲಿಂದ ಮುಹೂರ್ತ ತಾಳಿ ಕಟ್ಟೋ ಸಂದರ್ಭ ಬಂದೇ ಬಿಟ್ಟು ಮದುವೆ ಕೂಡ ಆಯಿತು, ತಾಳಿ ಕಟ್ಟಾಯಿತು. ನನಗೆ ತುಂಬಾ ಖುಷಿ ಇತ್ತು. ಆದರೆ ದುಃಖ ಅನ್ನೋದು ಎಲ್ಲ ಏನೂ ಇರಲಿಲ್ಲ. ಯಾಕಂದರೆ ಲವ್ ಮಾಡಿ ಮನೇಲೆಲ್ಲ ಒಪ್ಪಿಸಿ ಮದುವೆ ಆಗೋದೇ ಒಂದು ದೊಡ್ಡ ವಿಷಯ. ಇಷ್ಟಪಟ್ಟವ್ರನ್ನ ಮದುವೆ ಆಗೋದಲ್ಲೇ ಒಂದು ಖುಷಿ, ಆ ಖುಷಿ ನನ್ನಲ್ಲಿತ್ತು. ಸೊ ಮುಹೂರ್ತ ಆಯಿತು, ಅಲ್ಲಿ ತಾಳಿ ಪೂಜೆ, ಕುಂಕುಮ ಹಚ್ಚೋದು, ಕೆಲವೊಂದು ಚಿಕ್ಕ ಪುಟ್ಟ ಶಾಸ್ತ್ರಗಳು. ಅದಾದಮೇಲೆ ದೊಡ್ಡವರೆಲ್ಲರೂ ಸೇರಿ ಹಾಲು ಬಿಡೋ ಶಾಸ್ತ್ರಗಳು ಕೂಡ ಇರುತ್ತೆ. ಅತ್ತೆ ಮಾವನೂ ಹಾಲು ಬಿಟ್ಟು, ಹಾಗೆ ಬಂದಿದ್ದ ರಿಲೇಟಿವ್ಗಳು ಎಲ್ಲ ಗಂಡ ಹೆಂಡತಿ ಜೋಡಿಯಾಗಿ ಬಂದು ಹಾಲನ್ನ ಬಿಟ್ಟು ಅಕ್ಕಿ ಹಾಕಿ ಆಶೀರ್ವಾದನ ಮಾಡ್ತಾರೆ. ಸೊ ಫೈನಲಾಗಿ ಮದುವೆ ಎಲ್ಲ ಮುಗೀತು. ಇದಾದಮೇಲೆ ನೆಕ್ಸ್ಟು ಸೂರ್ಯ ಚಂದ್ರನ ಅಶ್ವಿನಿ ನಕ್ಷತ್ರಗಳನ್ನ ತೋರಿಸ್ಕೊಂಡು ಬರೋದು, ಅದಾದಮೇಲೆ ರಿಸೆಪ್ಷನ್ನು, ಈ ಥರ ಎಲ್ಲ ಸುಮಾರಷ್ಟು ಇದೆ. ನನ್ನ ಮದುವೆನ ಇಷ್ಟು ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದಂತಹ ನನ್ನ ಅಪ್ಪ, ನನ್ನ ಅಮ್ಮ ಹಾಗೆ ನನ್ನ ತಮ್ಮನಿಗೆ ನಾನು ತುಂಬ ಋಣಿಯಾಗಿರ್ತೀನಿ. ಸೊ ನನ್ನ ಈ ಮದುವೆಗೆ ಅವರು ಅಷ್ಟು ಖರ್ಚು ಮಾಡ್ಕೊಂಡಿರೋದಕ್ಕೆ ನಾನು ಇವತ್ತಿಗೂ ನಾನು ಅವ್ರಿಗೆ ಏನು ನನ್ನ ಕಷ್ಟ ಆಗಿರ್ಬೋದು, ನನ್ನ ಏನು ಕೊಡಿ ಅಂತ ನಾನು ಕೇಳೋದಿಲ್ಲ. ಸೊ ನನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತ ನಾನು ಅಷ್ಟೇ ಬಯಸೋದು. ಹೀಗೆ ಎಲ್ಲ ಶಾಸ್ತ್ರಗಳು ಆಗ್ತಾಯಿತ್ತು. ನಮ್ಮ ಅಮ್ಮನಿಗೂ ತುಂಬಾ ಖುಷಿ ಇತ್ತು ಈ ವಿಷಯದಲ್ಲಿ. ಅವರು ನನ್ನ ಮದುವೆನ ನೋಡಬೇಕು ಅನ್ನೋದು ತುಂಬಾ ಇತ್ತು ಅವ್ರ ಮನಸ್ಸಲ್ಲಿ. ನನ್ನ ಮದುವೆ ಆದಮೇಲೆ 6 ತಿಂಗಳಿಗೆ ಅವ್ರು ಕೂಡ ಡೆತ್ ಆದರು. ಸೊ ಅವ್ರನ್ನ ತೋರಿಸ್ತೀನಿ. ಇವರು ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ ಹಾಗೆ ನಾನು, ನನ್ನ ಹಸ್ಬೆಂಡು. ಸೊ ಇದೊಂದು ನಮ್ಮ ತವ್ರ ಮನೆ ಪುಟ್ಟ ಫ್ಯಾಮಿಲಿ ಆಗಿರುತ್ತೆ. ನಮಗೆ ಮದುವೆ ಮುಹೂರ್ತ ಇದ್ದಿದ್ದೇ ಲೇಟಾಗಿತ್ತು. ಸೊ ರಿಸೆಪ್ಷನ್ನಿಗೆ ರೆಡಿ ಆಗೋಕ್ಕೆ ಟೈಮೇ ಇದ್ದಿಲ್ಲ. ಆ್ಯಂಡ್ ಅಲ್ಲೇ ರೆಡಿ ಆಗ್ತಿದ್ದಂಗೆ ಅಲ್ಲೇ ಬರ್ತಾಯಿದ್ರು ಕೊಡೋದಕ್ಕೆ ಅಂತ. ಒಂದು 5 ನಿಮಿಷ ಇರಿ, ರೆಡಿಯಾಗಿ ಬರ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಊರಿಗೆ ಹೋಗೋ ಅರ್ಜೆಂಟಲ್ಲೇ ಇರ್ತಾಯಿದ್ರು. ಸೊ ನಾನೇ ಬೇಗ ರೆಡಿಯಾಗಿದ್ದು ಹುಡುಗನಿಗಿಂತ. ಒಂದು ಸೂಟ್ ಹಾಕ್ಕೊಂಡು ರೆಡಿ ಆಗೋದೇ ಲೇಟ್ ಮಾಡಿಕೊಂಡು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊತಾ ಇದ್ರು ಇನ್ನು. ಆ್ಯಂಡ್ ನಾನು ಹೋಗಿ ಹುಡುಗನ ರೂಮಲ್ಲಿ ಕರೆದಿದ್ದು, ನಂದು ಆಯಿತು ಬನ್ನಿ ಅಂತ. ಆವಾಗ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಹೊರಗೆ ಬಂದರು. ಸೊ ಅಲ್ಲಿಂದ ಎಂಟ್ರಿಂಗ್ಸು, ಹೂವಿನ ಹಾರ ಇಟ್ಕೊಂಡು ಬರೋದು, ಹೂವು ಎಕ್ಸ್ಚೇಂಜು, ಅದೆಲ್ಲ ಆದಮೇಲೆ ಬಂದಿರೋ ಎಲ್ಲ ರಿಲೇಟಿವ್ಸ್ಗಳು ಬಂದು ಗಿಫ್ಟನ್ನ ಕೊಟ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಹೋಗ್ತಾಯಿದ್ರು. ಸೊ ನೈಟ್ ಫುಲ್ಲು ನಿದ್ದೆ ಇಲ್ಲ, ಶಾಸ್ತ್ರಗಳನ್ನ ಮಾಡಿಕೊಂಡ್ರು. ಒಂದು ಸ್ವಲ್ಪನೂ ಸ್ಟ್ರೈನ್ ಅನಿಸಿಲ್ಲ ನಮಗೆ. ಅದೊಂದು ಖುಷಿ ಕೂಡ ಆಯಿತು. ಆ್ಯಂಡ್ ಮದುವೆ ಅಂದಮೇಲೆ ಅದು ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಹಾಗೆ ಇರ್ತಾರೆ. ಸೊ ಇವರು ನಾದಿನಿ ಗಂಡ ಮಕ್ಕಳು ಆ್ಯಂಡ್ ಎಲ್ಲ ರಿಲೇಟಿವ್ಸ್ಗಳು ಬಂದಿದ್ದರು. ನನ್ನ ಮದುವೆ ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಾಯಿತು. ಸೊ ಮದುವೆಯಲ್ಲಿ ಕೆಲವೊಂದು ಮಾತುಗಳನ್ನ ಹೇಳಬೇಕು. ಒಂದು ಹೆಣ್ಮಗು ಹುಟ್ಟಿದೆ ಅಂದರೆ ತಂದೆ ಆ ಹುಡುಗಿ ಮದುವೆಗೋಸ್ಕರನೇ ಕಷ್ಟಪಡ್ತಾರೆ. ಸೊ ನಾನಿಲ್ಲಿ ಲವ್ ಮಾಡಿದಾಗ ಯಾವುದೇ ತಂದೆ ತಾಯಿಗಳಾದರೂ ಒಪ್ಪೋದಿಲ್ಲ. ಸೊ ಹುಡುಗ ಒಳ್ಳೆಯನಾಗಿದ್ದು, ಮನೆ ಕಡೆ ಮನೆತನ ಎಲ್ಲ ಚೆನ್ನಾಗಿದ್ದರೆ ಪ್ರತಿಯೊಬ್ಬರು ಒಪ್ಕೊಳ್ತಾರೆ. ಸೊ ನಮ್ಮ ಲೈಫಲ್ಲಿ 2 ಸ್ಟೇಜು, 2 ಸಲ ಲವ್ ಆಗುತ್ತೆ. ಒಂದು ಅಟ್ರ್ಯಾಕ್ಷನ್ ಲವ್ ಅದು, ಆ್ಯಂಡ್ ಇನ್ನೊಂದು ಮೆಚುರಿಟಿ ಬಂದಮೇಲೆ ಆಗೋ ಲವ್. ಸೊ ನಾನು ಮಾಡಿದ್ದು ಮೆಚುರಿಟಿ ಆದಮೇಲೆ ತುಂಬ ಥಿಂಕ್ ಮಾಡಿ ಲವ್ ಮಾಡಿದ್ದು. ಅದಾಯಿತು, ಮನೆಯಲ್ಲಿ ಹೇಳಿದೆ. ನಮ್ಮ ಮನೇಲಿ ಒಪ್ಕೊಂಡ್ರು. ಯಾಕೆ ಅಂದರೆ ಹುಡುಗ ಒಳ್ಳೆಯವನಿದ್ದ,
ಮನೆ ಕಡೆಯೂ ಚೆನ್ನಾಗಿದ್ದಾರೆ. ಒಂದು ಹೆತ್ತವರಿಗೆ ಹುಡುಗ ಒಳ್ಳೆಯನಾಗಿದ್ದು ಮನೆ ಕಡೆ ಚೆನ್ನಾಗಿದ್ದು ನನ್ನ ಮಗಳು ಸುಖವಾಗಿ ಇರ್ತಾಳೆ ಅನ್ನೋದಕ್ಕಿಂತ ಇನ್ನೇನೂ ಇಲ್ಲ. ಸೊ ಓಕೆ ಅಂತ ನಮ್ಮ ಮನೇಲಿ ಎಲ್ಲ ಒಪ್ಕೊಂಡಿದ್ರು. ಬಟ್ ಹುಡುಗನ ಮನೇಲಿ ಸ್ವಲ್ಪನೂ ಇಷ್ಟ ಇರಲಿಲ್ಲ ಅವರಿಗೆ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ. ಇದಾದಮೇಲೆ ನಾವು ತುಂಬ ಸಲ ಒಪ್ಸೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅವರು ಏನೇ ಅಂದರೂ ನೋ ಅನ್ನೋದರಲ್ಲೇ ಇದ್ದರು. ಸೊ ನಮ್ಮ ಮನೆಯಲ್ಲೂ ಫೈನಲಾಗಿ ಒಂದು ಸಲ ಮಾತಾಡ್ತೀವಿ, ಅದಾದಮೇಲೆ ಬಿಟ್ಬಿಡ್ಬೇಕು ನೀನು ಅಂತ ಅಂದರು. ಅವ್ರು ಮಾತಾಡಿದ್ರು, ಅವ್ರು ಒಪ್ಕೊಳ್ಳಲಿಲ್ಲ. ಆ್ಯಂಡ್ ತುಂಬ ಇದರಲ್ಲಿ ನನ್ನ ಅಪ್ಪನೂ ನನಗೆ ಹೊಡೆದಿದ್ದಾರೆ. ತುಂಬಾ ಎಲ್ಲನೂ ಕಿರಿಕೆಲ್ಲ ಆಗಿತ್ತು. ಅದೆಲ್ಲ ಆದಮೇಲೆ ಫೈನಲಾಗಿ ಎಲ್ಲರನ್ನ ಒಪ್ಪಿಸಿ, ಇಲ್ಲ ನಾವು ಅವ್ರನ್ನೇ ಮದುವೆ ಆಗೋದು ಅಂತ ಹೇಳಿದ್ಮೇಲೆ ಫೈನಲಾಗಿ ಎಲ್ಲರೂ ಒಪ್ಪಿ ಮದುವೆ ಎಲ್ಲ ಆಯಿತು. ಆ್ಯಂಡ್ ಅಲ್ಲಿಂದ ಹುಡುಗನ ಮನೆಗೆ ಕರ್ಕೊಂಡು ಬಂದರು. ಅಲ್ಲಿ ದೇವಸ್ಥಾನದಲ್ಲೆಲ್ಲ ಪೂಜೆನ ಮಾಡಿ, ಇಲ್ಲಿ ಹೊಸ್ಲು ಪೂಜೆನ ಮಾಡ್ತಾರೆ. ಹೊಸ್ಲಿಗೆ ಒಂದು ಮೆಳೆ ಅಂತ ಹೊಡಿಸ್ತಾರೆ. ಅದೆಲ್ಲ ಪೂಜೆಗಳನ್ನ ಮಾಡಿಕೊಂಡು ಮನೆ ಒಳಗೆ ಕರ್ಕೊಂಡು ಬಂದರು. ಮನೆ ಒಳಗೆ ಕರ್ಕೊಂಡು ಬರಬೇಕಾದ್ರೂ ಕೆಲವೊಂದು ಶಾಸ್ತ್ರಗಳನ್ನ ಮಾಡಿಸಿದ್ರು. ಅಕ್ಕಿ ಚೆಲ್ಲೋದಾಗಿರ್ಬೋದು, ಸೇರು ಒತ್ತಿ ಒಳಗೆ ಬರೋದಾಗಿರ್ಬೋದು, ಮತ್ತು ಅಲ್ಲಿ ಎಲ್ಲ ಚೊಂಬು ತಟ್ಟೆಗಳನ್ನ ಇಟ್ಟು ಅದನ್ನು ಒದಿ, ಮನೆ ಹೇಗೆ ಸೌಂಡ್ ಆಗುತ್ತೆ ಆ ರೀತಿ ನೀನು ಸೌಂಡ್ ಮಾಡ್ತೀಯ, ಮನೆ ಒಳಗೆ ಹೇಗೆ ಅಕ್ಕಿ ಚೆಲ್ತೀಯ ಆ ರೀತಿ ಸಂಪತ್ತುಗಳು ಬರುತ್ತೆ ಅನ್ನೋದು ಒಂದು. ಆಮೇಲೆ ನಮ್ಮ ಅತ್ತೆದು ಕಾಸಿನ ಸರ ಇತ್ತು, ಅದನ್ನು ಕೂಡ ಹಾಕಿದರು. ಆ್ಯಂಡ್ ಇನ್ನೊಂದು ವಿಷಯ ನಾನು ಹೇಳಿಲ್ಲ, ನನ್ನ ಮದುವೆ ಟೈಮಲ್ಲಿ ನಾನು ತುಂಬಾ ತೆಳ್ಳಗಿದ್ದೆ. ಇದು ನಾನಾ ಅಂತ ಅನಿಸುತ್ತೆ. ಆವಾಗಿಗೂ ಇವಾಗಿಗೂ ಕಂಪೇರ್ ಮಾಡಿದ್ರೆ ಇವಾಗೇ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ಅನಿಸುತ್ತೆ. ಬಟ್ ತೆಳ್ಳಗಿದ್ರೇ ಚೆನ್ನಾಗಿ. ಬಟ್ ಅವಾಗ ತುಂಬಾ ಓವರ್ ತೆಳ್ಳಗಂದರೆ ನಾನು ಏನು ತಿಂದರೂ ದಪ್ಪ ಆಗ್ತಾಯಿರಲಿಲ್ಲ, ಎಷ್ಟು ಇದು ಮಾಡಿದ್ರೂ ದಪ್ಪನೇ ಆಗ್ತಾಯಿರಲಿಲ್ಲ. ಆ್ಯಂಡ್ ಅಮ್ಮನಿಗೆ ಹುಷಾರಿರಲಿಲ್ಲ, ನಾನು ಜಾಬ್ ಮಾಡ್ತಾಯಿದ್ದೆ. ಆ್ಯಂಡ್ ಮದುವೆ ಟೆನ್ಷನ್ ಬೇರೆ, ನಂಗೆ ಏನು ತಿಂದರೂ ಮೈಗೆ ಹತ್ತುತ್ತಾ ಇರಲಿಲ್ಲ. ಅದಾದಮೇಲೆ ಮದುವೆ ಆದಮೇಲೆ ನಾನು ದಪ್ಪ ಆಗಿದ್ದು, ಅದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ಆ ನೆಕ್ಸ್ಟ್ ಡೇ ಇಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು ಇವ್ರ ಮನೇಲಿ. ಫಸ್ಟು ಗಂಗೆ ಪೂಜೆನ ಮಾಡ್ಕೊಂಡು ಬರ್ತಾರೆ. ಸೊ ಹೋಗಿ ಗಂಗೆ ಪೂಜೆನ ಮಾಡಿಕೊಂಡು ಅಲ್ಲಿ ಈ ಥರ ಕಲರ್ಫುಲ್ ಫೋಟೋಸ್ಗಳು, ಒಂದೇ ಸ್ಪೆಕ್ಟನ್ನು ಅಷ್ಟರು ಹಾಕಿ ಫೋಟೋಸ್ನ ತೆಗೆಸ್ಕೊಂಡು ಅಲ್ಲೆಲ್ಲ ಪೂಜೆನ ಮಾಡಿ ಗಂಗೆನ ಹೊತ್ಕೊಂಡು ಮನೆಗೆ ತೊಗೊಂಡು ಬರೋದು. ಮನೆಗೆ ತೊಗೊಂಡು ಬಂದಮೇಲೆ ಹಸ್ಬೆಂಡ್ ಅದನ್ನು ಇಸ್ಕೊಳ್ಬೇಕು. ಸೊ ತಕ್ಷಣ ನಂದನ್ನು ಇಸ್ಕೊಳ್ಳೋಂಗಿಲ್ಲ. ನನ್ನ ಜೊತೆಗೆ ನನ್ನ ತಂಗಿನೂ ಒಂದು ಗಂಗೆನ ತೊಗೊಂಡು ಬಂದಿರ್ತಾಳೆ. ಫಸ್ಟ್ ಆ ಗಂಗೆನ ಇಸ್ಕೊಳ್ಬೇಕು ಅವರು. ಆ ಗಂಗೆನ ಕೊಡೋದಕ್ಕೆ ದುಡ್ಡು ಕೇಳ್ತಾರೆ. ಆ ದುಡ್ಡನ್ನ ಕೊಟ್ಟು ಅವರು ಗಂಗೆನ ಇಸ್ಕೊಳ್ಬೇಕು. ಸೊ ಇದು ಒಂಥರ ಶಾಸ್ತ್ರ. ಇದೆಲ್ಲ ಆದಮೇಲೆ ಸತ್ಯನಾರಾಯಣ ಪೂಜೆ ಇತ್ತು. ಟೋಟಲಾಗಿ ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಆದರೆ ಮದುವೆಯಲ್ಲಿ ಒಂದು ಮಿಸ್ಟೇಕ್ ಆಯಿತು. ನೈಟ್ ಊಟ ಸ್ವಲ್ಪ ಸಾಲ್ಟೇಜ್ ಆಯಿತು. ಅದು ಹುಡುಗನ ಕಡೆಯವರು ಬರೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾವು ರಿಸೆಪ್ಷನ್ ಇಟ್ಕೊಂಡಿದ್ವಿ. ಹಾಗೆ ನಾವು ಸುಮಾರು ಜನನ ಕರೆದಿದ್ವಿ. ನಾವು ಒಂದು ಅಂದಾಜು ಮೇಲೆ ಅಡುಗೆ ಮಾಡಿಸಿದ್ವಿ, ನೈಟ್ ಅಷ್ಟೊಂದು ಜನ ಏನೂ ಬರಲ್ಲ ಅಂತ. ಆದರೆ ನೈಟೇ ಸುಮಾರು ಜನ ಬಂದರು. ಯಾಕೆಂದರೆ ಮಂಡೇ ಲೀವ್ ಹಾಕೋಕ್ಕಿಂತ ಸಂಡೇ ನೈಟೇ ಹೋಗಿ ಬಂದುಬಿಡೋಣ ಅಂತ ನಮ್ಮ ಫ್ರೆಂಡ್ ಸರ್ಕಲಲ್ಲಿ, ಹಾಗೆ ಆಫೀಸಿಂದ ಎಲ್ಲ ತುಂಬ ಜನ ಅವಾಗೆ ಬಂದುಬಿಟ್ರು. ಹಾಗಾಗಿ ಊಟ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಖಾಲಿ ಆಯಿತು. ಇವ್ರು ಬಂದಿದ್ದು ಲೇಟ್ ಆಗಿರೋದ್ರಿಂದ ಅಡುಗೆ ಏನೂ ಇರಲಿಲ್ಲ. ಅದೇ ಒಂದು ವಿಷಯಕ್ಕೆ ಜಗಳ ಕೂಡ ಆಯಿತು. ಸೊ ಯಾವುದೇ ಒಬ್ಬ ತಂದೆ ಒಂದು ಹೆಣ್ಮಗಳು ಮದುವೆಗೋಸ್ಕರ ತನ್ನ ಜೀವಮಾನ ಎಲ್ಲ ದುಡಿದಿರ್ತಾನೆ, ಅಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಸುಧಾರಿಸ್ಕೊಳ್ಬೇಕು. ಯಾಕಂದರೆ ಆ ಮದುವೆ ಅಲ್ಲೇ ನಿಂತು ಹೋಗಿದ್ರೆ ಆ ಮದುವೆಗೆ ಅಂತ ಸಾಕಷ್ಟು ಖರ್ಚುಗಳನ್ನ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಸೊ ಆ ಹುಡುಗನ ಮನೆಯವ್ರಿಗೂ ಸಿಟ್ಟು ಬರೋದು ಸಾಮಾನ್ಯ. ಹೌದು, ಅಡುಗೆ ಖಾಲಿ ಆಗಿದ್ದಾಗ ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕಾಗಿ ಮತ್ತೆ ಸ್ವಲ್ಪ ಅಡುಗೆನೆಲ್ಲ ಮಾಡಿಸಿ ಅವರಿಗೆಲ್ಲ ಊಟನ ಹಾಕಿದ್ವಿ. ಸೊ ಇದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಎಲ್ಲ ಪ್ರತಿಯೊಂದು ಮದುವೆಗಳಲ್ಲಿ ಕೆಲವೊಂದು ಅಡಚಣೆಗಳು ಇದ್ದೇ ಇರುತ್ತೆ. ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮದುವೆನ ಮುಗಿಸ್ಕೊಳ್ಬೇಕು. ಸೊ ನನ್ನ ಮದುವೆಯಲ್ಲಿ ಇದೊಂದು ಬೇಜಾರಿದೆ ನನಗೆ. ಹಾಗೆ ಎಲ್ಲ ಶಾಸ್ತ್ರಗಳು ಕೂಡ ಅವ್ರ ಮನೆಯಿಂದ ನಮ್ಮ ಮನೆಯಿಂದ ಎಲ್ಲದನ್ನು ಚೆನ್ನಾಗೇ ಆಯಿತು.